ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ಜಿಲ್ಲಾ ಪಂಚಾಯತ ಹಾಗೂ ಪಂಚಾಯತ ರಾಜ್ ಇಂಜಿನಿಯರಿಂಗ್ ವಿಭಾಗ ಬಾಗಲಕೋಟೆ ವತಿಯಿಂದ ದಿನಾಂಕ ಜೂನ್ 24, 2025 ರಂದು ಮಧ್ಯಾಹ್ನ 1 ಗಂಟೆಗೆ 2023ರಿಂದ 24ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿಯಲ್ಲಿ ಹುನಗುಂದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ರಸ್ತೆ ಕಾಮಗಾರಿಗಳ 12 ಕೋಟಿ ಅನುದಾನ ಯೋಜನೆ ಲೆಕ್ಕಶೀರ್ಷಿಕೆ 5054 ಯೋಜನೆ ಅಡಿಯಲ್ಲಿ ಹುನಗುಂದ ತಾಲೂಕಿನ ವೀರಾಪುರ, ಚಿಕ್ಕಬಾದವಾಡಗಿ, ಚಿತ್ತವಾಡಗಿ ಗ್ರಾಮಗಳ ರಸ್ತೆ ಮತ್ತು ಸಿಸಿರಸ್ತೆಗಳ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜಾ ಸಮಾರಂಭವು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಹಿರೇಬಾದವಾಡಗಿ ಗ್ರಾಮ ಪಂಚಾಯತ ಅಧ್ಯಕ್ಷರಾದ ಮಹಾಂತೇಶ ಕಲ್ಗೂಡಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ 3 ಗ್ರಾಮಗಳ ಭೂಮಿ ಪೂಜಾ ಕಾರ್ಯಕ್ರಮದ ನಂತರ ಚಿತ್ತವಾಡಗಿ ಗ್ರಾಮದ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿಯರು ಪ್ರಾಸ್ತಾವಿಕ ಪರ ಹಾಗೂ ಶಾಸಕ ಕಾಶಪ್ಪನವರರು ಉದ್ಘಾಟನಾಪರ ಮಾತುಗಳನ್ನಾಡಿ ಹುನಗುಂದ ತಾಲೂಕಿನ ವೀರಾಪುರ ಗ್ರಾಮದೊಳಗಿನ 60 ಲಕ್ಷ ವೆಚ್ಚದಲ್ಲಿ ಮುಖ್ಯ ರಸ್ತೆಯ ಸಿಸಿರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ 20 ಲಕ್ಷ ವೆಚ್ಚದಲ್ಲಿ ಚಿಕ್ಕಬಾದವಾಡಗಿ ಗ್ರಾಮದ ಕೂಡುವ ರಸ್ತೆ ಸುಧಾರಣೆ ಮತ್ತು ಗ್ರಾಮದೊಳಗಿನ 50 ಲಕ್ಷ ವೆಚ್ಚದಲ್ಲಿ ಸಿಸಿರಸ್ತೆ ನಿರ್ಮಾಣ ಹಾಗೂ 30 ಲಕ್ಷ ವೆಚ್ಚದಲ್ಲಿ ಚಿತ್ತವಾಡಗಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಶ್ರೀವೀರಭದ್ರೇಶ್ವರ ದೇವಸ್ಥಾನದ ತಿರುವುವರೆಗೆ ಸಿಸಿರಸ್ತೆ ನಿರ್ಮಾಣ ಕಾಮಗಾರಿ ಮತ್ತು 50 ಲಕ್ಷ ವೆಚ್ಚದಲ್ಲಿ ಚಿತ್ತವಾಡಗಿ ಗ್ರಾಮದ ದೋಣಿಹೊಲದವರೆಗೆ ರಸ್ತೆ ಸುಧಾರಣೆ ಹಾಗೂ 40 ಲಕ್ಷ ವೆಚ್ಚದಲ್ಲಿ ಚಿತ್ತವಾಡಗಿ ಗ್ರಾಮದಿಂದ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹುಚ್ಚನೂರ ಗ್ರಾಮದವರೆಗಿನ ತಾಲೂಕು ಸರಹದ್ದಿನವರೆಗೆ ರಸ್ತೆ ಸುಧಾರಣೆ ಕಾಮಗಾರಿ ಸೇರಿ ಒಟ್ಟು 3 ಗ್ರಾಮಗಳ ರಸ್ತೆ ಸುಧಾರಣೆಗೆ 2 ಕೋಟಿ 50 ಲಕ್ಷ ವೆಚ್ಚದವರೆಗಿನ ಈಗಾಗಲೇ ಭೂಮಿ ಪೂಜಾ ಕಾರ್ಯಕ್ರಮವು ನೆರವೇರಿದ್ದು ಗ್ರಾಮಸ್ಥರು ಸುಧಾರಣೆಗೆ ಸಹಕಾರ ನೀಡಬೇಕೆಂದು ಕರೆ ನೀಡಿದರು. ಏತನ್ಮಧ್ಯೆ ಗ್ರಾಮಗಳಲ್ಲಿ ಮೂಲಸೌಕರ್ಯಾಭಿವೃದ್ಧಿ ಹಾಗೂ ಚಿತ್ತವಾಡಗಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಮಹಿಳಾ ಶೌಚಾಲಯ, ಗ್ರಾಮಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಮಾರ್ಗ ಮಧ್ಯದಲ್ಲಿ ಬರುವ ಕಿರುಸೇತುವೆಗಳನ್ನು ಮೇಲ್ದರ್ಜೆಗೇರಿಸುವುದನ್ನು ಸೇರಿ ಇತರೆ ಸೌಕರ್ಯಕ್ಕೆ ಗ್ರಾಮಸ್ಥರು ಹಾಗೂ ಚಿತ್ತವಾಡಗಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೂಲಸೌಕರ್ಯ ಸಂಬಂಧಿಸಿದಂತೆ ಶಿಕ್ಷಕರಾದ ಬಸವರಾಜಗೌಡರರು ಮಾಡಿಕೊಂಡ ಮನವಿಗೆ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವಶ್ಯವಾಗಿ ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾದ ಮಹಾಂತೇಶ ನಾಡಗೌಡ್ರ, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಪ್ರತಾಪೇಲ್, ಮಂಜುನಾಥ ರಕ್ಕಸಗಿ, ವಿಠ್ಠಲ ಹೊಸಮನಿ, ಶ್ರೀನಿವಾಸ ಮೇಟಿ ಹಾಗೂ ಇಂಜಿನಿಯರರಾದ ಕೃಷ್ಣಾ ನಾಯಕ ಸೇರಿದಂತೆ ಆಯಾ ಗ್ರಾಮದ ಗ್ರಾಮ ಪಂಚಾಯತ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ, ವೀರಾಪುರ, ಚಿಕ್ಕಬಾದವಾಡಗಿ, ಚಿತ್ತವಾಡಗಿ. ಮಾತ್ರ ಮಾಡ್ಕೊಂಡು ಅದು ಹೆಂಗೆ ಮಾಡ್ಕೊತೀವಿ ಅವ್ರು ಇವಾಳವ್ರಿಗೆ ಕುತ್ಕೊಂಡು ಎಲ್ಲರಿಗೂ ಇದೇ ಥರದ್ದು ಒಂದು ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಇದೇ ಮಾಡಿಕೊಡ್ಬೇಕು. ಯಾಕಂದ್ರೆ ಇವು ಹಗಲೆಲ್ಲ ಆಗುವಲ್ಲ, ಹೇಳಿ 60 ಲಕ್ಷ ರೂಪಾಯಿ ಹಾಕಿದ್ವಿ, ಚೆನ್ನಾಗಿ ಮಾಡಿಸ್ಕೊಡ್ರಿ. विश्वेशजाताय विश्वविजन्दाय शिवाय मङ्गलम् आशिकेशाय मङ्गलम् केशाय प्लाशाय ಸಂಬಂಧ ಇಲ್ಲ, ಸಾರ್ವತ್ರಿಕವಾಗಿ ಮೊಬೈಲ್ ರೀ ಇಲ್ಲ
ಏಯ್ ಅವಂಗೊಂದು ನೋಡ್ರಿ ಜೈ ಕರ್ನಾಟಕ. ಬೋರ್ಡ್ ಕಾಣೋದು ಶ್ರೀ ಗುರುವೇ ನಮೋ ನಮಃ. ಮಂಗಲ್ಯೇ ಶಿವೆ ಸರ್ವಾರ್ಥಂ ಸ ಆಯ್ತಲ್ರಿ ಈ ಕಡೆ ಯಾಕೋ ಸುರಿಗೆ ಕಡೆ ಅಧ್ಯಕ್ಷರೇ ಏಯ್ ಹೊಡ್ರು ಫೋಟೋ ಹೊಡ್ರಿ ಮುಖ ತೋರ್ಸೋ ಅಣ್ಣ ಚಕ್ ಅಂತ ಅಂತಾಟ್ರ ಮಂದಿ ಹಾಕಿ ಒತ್ತಿ ಮಾಡ್ತೀವಿ ಪೂರ ಸರ್ ಹೊಡಿತಿರ್ತಾನಲ್ಲೇ ತನಗ್ ಬೇಕಾಗಿದ್ದ ಆಪ್ಷನ್ಸ್ ಹಾಕೋ. ನಮ್ಮ ಚಿಟ್ಟವಾಡಿ ಗ್ರಾಮದ ಭೂಮಿ ಪೂಜಾ ಸಮಾರಂಭ ಕಾರ್ಯಕ್ರಮವನ್ನು ಇವತ್ತು ಈ ಎಲ್ಲ ಗಣ್ಯಮಾನ್ಯರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಮತಕ್ಷೇತ್ರ ಹುಣಗುಂದ ಇವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು. ಮೇಲೆ ಪ್ರಚಾರ ಭಾಷಣ ಆಗಿತ್ತು. ನಿಮ್ಗೆಲ್ಲರಿಗೂ ನೆನಪು ಬರಬೇಕು, 3 ಬೇಡಿಕೆ ಮಂಡಿಸಿದ್ವಿ. ನಮ್ಮ ದೋಣಿ ಹೊಲದ ರಸ್ತೆ ಸುಧಾರಣೆ ಆಗಬೇಕು, ಪಲಗಳ ರಸ್ತೆ ಹುತ್ತನೂರು ರಸ್ತೆ ಸುಧಾರಣೆ ಆಗಬೇಕು, ಮತ್ತು ಇದು CC ರೋಡ್ ಎದಕ್ಕೆ ಉಳಿದಿತ್ತು ಏನೋ ಎಲ್ಲ ಗೊತ್ತೈತೆ ನಮಗೆ. ಇಲ್ಲಿಂದ ಆ ರೋಡ್ ಇಲ್ಲೇ ಅಷ್ಟೇ ಯಾಕೆ ಉಳಿತು ಅನ್ನೋದು ಗೊತ್ತೈತಿ. ಮತ್ತು ಇಲ್ಲೇ ಭಾಳಷ್ಟು ನೀರು ಬರೋದ್ರಿಂದ ಒತ್ತಡ ಜಾಸ್ತಿ ಆಗತ್ತೆ, ಡಾಂಬರ್ ರೋಡ್ ಬೇಡ ಅಂತ ಹೇಳಿದ್ವಿ. ಅವಾಗ ಡಾಂಬರ್ ರೋಡ್ ಬೇಡ, ನಾವು CC ರಸ್ತೆನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. CC ರಸ್ತೆ ಯಾಕಂದ್ರೆ ಹೇಳೋರಾಗ ಮಂದಿ ಯಾಕಂದ್ರೆ ಮಾಡೋರು ಯಾರ ಕೈಲಿ ಮಾಡಿಸ್ಕೋಬೇಕು, ಹೌದಾ ಅದು ವೀರಭದ್ರೇಶ್ವರ್ ಮಾಡಿಸ್ಕೊಂತಾನ ಕೆಲಸ. ಈಗ ನಾವು ನೋಡ ಅನುದಾನ ಬರೀ 3 ಹಳ್ಳಿಗಳಲ್ಲಿ ವಿಂಗಡಣೆಗೆ, ಅದ್ರಾಗ ಮ್ಯಾಕ್ಸಿಮಮ್ 1.5 ಕೋಟಿ ಚಿತ್ತವಾಡಿ ಗ್ರಾಮಕ್ಕೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬಂದಾಗ ಸಾಹೇಬ್ರು ಹೇಳಿದ್ರು, ಹಂಗ ಪಟ್ಟಿ ಮಾಡಕತ್ತಿದ್ರು ಸಾಹೇಬ್ರು. ನಾನು ಕುತ್ಕೊಂಡಿದ್ದೆ, ಯಾಕ್ರಿ ಎಷ್ಟು 5 ಕೋಟಿ ಅನುದಾನ ಬಂದಿತ್ತಲ್ಲ ಸರ್, 5 ಕೋಟಿ ಅನುದಾನದಾಗ 5 ಕೋಟಿ ಅನುದಾನದಾಗ ಅರ್ಧ 2.5 ಕೋಟಿ ಅನುದಾನ ಬರೀ 3 ಹಳ್ಳಿಗಳಲ್ಲಿ ಐತಂದ್ರೆ ಅದು ನಮ್ಮ ಪುಣ್ಯ ಮತ್ತು ಭಾಗ್ಯ ಅಂತ ನಾವು. ಮುಂಬರುವ ದಿನಗಳಲ್ಲಿ ಡೋನಿ ಹೊಲದ ರಸ್ತೆ ಈಗ 1 ಕಿಲೋಮೀಟರ್ ಆಗೈತಿ. ಬರ್ತಾ ಇನ್ನೂ ಸುಮಾರು ಒಂದು 4 ಕಿಲೋಮೀಟರ್ ಆದ ಡೋನಿ ಹೊಲದ ರಸ್ತೆ ಆತಂದ್ರೆ ಆಕ್ಚುಲಿ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಬಟ್ ಟೆಕ್ನಿಕಲಿ ಬರುದಿಲ್ಲ ಅಂದ್ರೆ ಸಾಹೇಬರು. ಆ ಕಡೆ ನಮಗೆ ಬಹಳ ಆ ಕೆಲಸಗಳ ಮುಂದಕ್ಕವು. ಮುಂದಿನ ಅಧಿಕಾರಾವಧಿಯಲ್ಲಿ ಮತ್ತಷ್ಟು ಹೆಚ್ಚಿನ ಕೆಲಸ ಆಕ್ಕವು. 2 ಆಶಾಭಾವನೆಗಳನ್ನು ಇಟ್ಟುಕೊಂಡು ಚಿತ್ತವಾಡಿಗೆ ಗ್ರಾಮಸ್ಥರ ಎಲ್ಲರ ಪರವಾಗಿ ಸಾಹೇಬರು ತಾವು ಕೊಟ್ಟ ಮಾತಿನಂತೆ ನಡ್ಕೊಂಡಾರ. ಇನ್ನೊಂದೆರಡು ಸಣ್ಣ ಬೇಡಿಕೆಗಳದಾವು, ಆದ್ರೆ ಅದ್ರ ಹೆಂಗೆ ಹೇಳ್ಬೇಕು ಗೊತ್ತಾಗೋದು. ಶುದ್ಧ ಕುಡಿಯುವ ನೀರಿನ ಘಟಕ ಬೇಕು, ಅವಶ್ಯ ಬೇಕು. ಆದ್ರೆ ಅವಶ್ಯ ಬೇಕು, ಎಲ್ಲಾ ಕಡೆ ಶುದ್ಧ ಕುಡಿಯುವ ನೀರಿನ ಘಟಕ ಆಗ್ಯಾವು, ಮೇಂಟೆನೆನ್ಸ್ ಇಲ್ಲಾರ್ದ ಎಲ್ಲವೂ ಬಂದಾಗ್ಯಾವ. ಮತ್ ನಾವ್ ನಮ್ಮ ಚಿತ್ತವಾಡಿಗೆ ಇದು ಹಂಗ ಆತಂದ್ರೆ ನಾವು ಶುದ್ಧ ಕುಡಿಯುವ ನೀರಿನ ಘಟಕ ಕೇಳ್ಬೇಕಂತ ಎಲ್ಲ ಊರನ್ನವ್ರು ಹಿರಿಯರು ಮೆಂಬರ್ಗಳು ನಾವು ಅದನ್ನ ಮೇಂಟೈನ್ ಮಾಡ್ತೀವಿ. ಶುದ್ಧ ಕುಡಿಯುವ ನೀರಿನ ಘಟಕ ಅಂತಂದ್ರೆ ಸಾಹೇಬರು 100ಕ್ಕೆ 100 ಅದನ್ನ ಮಾಡಿಕೊಡ್ತಾರೆ. ಇದನ್ನ KDP ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿ. ಶೌಚಾಲಯದ ದೊಡ್ಡ ಸಮಸ್ಯೆ ಪ್ರತಿ ಹಳ್ಳಿಯಾಗೂ ಐತಿ. ಶೌಚಾಲಯದ ಸಮಸ್ಯೆ ಗೌರವಯುತವಾಗಿ ಹೆದರಿಕೆಲ್ಲಾರ್ದ ಯಾವ ಹಳ್ಳಿಯಲ್ಲೂ ಹೆಣ್ಮಕ್ಳು ಶೌಚಕ್ಕೆ ಹೋಗಲಾರಂತ ಪರಿಸ್ಥಿತಿ. ಈಗ ಎಲ್ಲರಿಗೂ ಸಮಸ್ಯೆ ಐತೆ. ಸುತ್ತರದ ಭೂಮಿಗಳು ಅದಾವು, ಕೃಷಿ ಭೂಮಿಗಳು. ಊರನ್ನವ್ರು ಎಲ್ಲರೂ ಸೇರಿ ನಮ್ಮ ಊರನ್ನ ಎಲ್ಲಾ ಹೆಣ್ಮಕ್ಳಿಗೆ ತಾಯಂದಿರಿಗೆ ಇದಿಷ್ಟು ನೋಡ್ತು ಅಂದ್ರೆ ಅಟ್ಲೀಸ್ಟ್ ತೆಗೆದಾಕಿ ಸುತ್ತ ಅವ್ರಿಗೊಂದು ದಾರ್ಯಾಗ ಹೋಗೋರು ಬರೋರಿಂದ ಒಂದು ರಕ್ಷಣೆ. ಅಥವಾ ಇದು ಬಸ್ ಬರ್ತಾವು, ಇಲ್ಲಿ ಬರ್ತಾವು, ಹೊಳ್ಳಿ ಹೋಗ್ತಾವು. ಒಂದ್ ಕಡೆ ಬಸ್ ಶೆಲ್ಟರ್ ಇಲ್ಲ,
ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಮಾಡೋಣ ಅಂತ ಹೇಳಿದಾಗ ಕೂಡ ಜಗತ್ತ ಸಮಸ್ಯೆ ಬಂದೈತೆ. ಅದಕ್ಕೂ ಕೂಡ 10 ಲಕ್ಷ ರೂಪಾಯಿ ಅನುದಾನ ಹಾಕಿದ್ರು ಸಾಹೇಬ್ರು. ನಾ ಕೆಲವೊಬ್ಬರಿಗೆ ಫೋನು ಹಚ್ಚಿದೆ, ಹನುಮಂತ ನಿಮಗೂ ಹಚ್ಚಿದೆ, ನಾಡಗೌಡರಿಗೆ ಹಚ್ಚಿ ಕೆಲವೊಬ್ಬರಿಗೆ ಕೇಳಿದೆ, ಜಗತ್ತು ತೊಂದರೆ ಐತೆ ಅಂದ್ರು. ಅದಕ್ಕೆ ಅದನ್ನೊಂದು ಅವು ಊರ್ ಮುಂದಿನ ಜಾಗ ಯಾರದೇ ಇರಲಿ ಎತ್ತದೇ ಇರಲಿ ಬಸ್ ಶೆಲ್ಟರ್ಗೆ ಏನು ಭಾಳ ಬೇಕಾಗೋದಿಲ್ಲ. ಈಗಾರು ನಮ್ಮ ಮಕ್ಕಳು ಅವರೆಲ್ಲ ಇಲ್ಲೇ ಕುತ್ಕೊಂಡಿರ್ತಾರ, ಮಳೆ ಬಂದ್ರೆ ಮತ್ತೆ ಓಡಿ ಹೋಗ್ಬೇಕು ಊರಾಕ. ಅದಕ್ಕೆ ನೀವೆಲ್ಲ ಸೇರಿ ಶೌಚಾಲಯಕ್ಕೆ ಒಂದು ಜಾಗದ ಅನುಕೂಲ ಮಾಡಿಕೊಡ್ರಿ, ಬಸ್ ಸ್ಟ್ಯಾಂಡ್ಗೆ ಒಂದು ಜಾಗದ ಅನುಕೂಲ ಮಾಡಿಕೊಡ್ರಿ. ದಯವಿಟ್ಟು ಇವನ್ನೆಲ್ಲ ಅನುಕೂಲ ಮಾಡಿ ನಾವು ಅವರ ಉಪಯೋಗ ತಗೋಬೇಕು. ನಾವು ಒಗ್ಗಟ್ಟಾಗಿ ಒಂದು ನಿರ್ಧಾರ ತಗೊಂತೀರಂತ ಆಶಿಸಿ ಈ ಎಲ್ಲ ನಮ್ಮ ಊರಿನ ಕೆಲಸಗಳನ್ನ ಪೂರೈಸಿಕೊಟ್ಟಂತ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಗಣ್ಯಮಾನ್ಯರಲ್ಲಿಯೂ ಸಹ ಸೇವೆ ಸಲ್ಲಿಸ್ತಿದ್ದೀನಿ. ಯಾವುದೇ ಒಂದು ಹಳ್ಳಿ ಅಭಿವೃದ್ಧಿ ಆಗ್ಬೇಕಾರ ಮೊದಲು ಅಲ್ಲಿ ಶಿಕ್ಷಣ ಇರಬೇಕು, ಶಾಲೆ ಚೆನ್ನಾಗಿರ್ಬೇಕು. ಮೊದಲಿಂದ ಶಿಕ್ಷಣ, ಆಮ್ಯಾಗ ಆರೋಗ್ಯ. ಆಮೇಲೆ 1 ವರ್ಷದಿಂದ ನಮ್ಮ ಶಾಲೆ ಕಂಪೌಂಡ್ ಬಿದ್ದದ, ಮಕ್ಕಳಿಗೆ ಶೌಚಾಲಯ ಇಲ್ಲ, ಹೊರಗೆ ಹೋಗ್ತಾವ, ಹೊರಗೆ ಸಹಿತ ಬಂದು ಇದು ಮಾಡ್ತಾರೆ. ಸಾಕಷ್ಟು ಹಿರಿಯರಲ್ಲಿ, ಅಧ್ಯಕ್ಷರಲ್ಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಮೆಂಬರಿಗೆ ಅಂದ್ವಿ, PDOರಿಗೆ ಅಂದ್ವಿ, ಎಲ್ಲರಿಗೂ ಹೇಳಿದ್ವಿ. ಇವತ್ತಿಗೂ ಆಗಿಲ್ಲ, 1 ವರ್ಷ ಆಯ್ತು. ಲೋಕಾಯುಕ್ತರು ಸಹ ಬಂದು ಹೋದ್ರು. ಅದಕ್ಕೆ ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಸಿಕೊಳ್ಳುತ್ತಾ ಇವರಿಗೆ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರು ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮನೆ ನೇಮಿತ ಹಾಗೂ ಜನಪ್ರಿಯ ಶಾಸಕರು, ಹುಣಗುಂದ ಮತಕ್ಷೇತ್ರ. ವಿಷಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ತೋಡಿ ಶಾಲೆಗೆ ಅಗತ್ಯವಿರುವ 3 ಸೌಲಭ್ಯಗಳನ್ನು ಒದಗಿಸುವಂತೆ ವಿನಂತಿಸಿಕೊಂಡಿತು. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ತೋಡಿ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಮುಖ್ಯಗಳು, ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸೌಲಭ್ಯಗಳು ಕೊರತೆಯಿದ್ದು ದಯಾಳುಗಳಾದ ತಾವುಗಳು ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಬೇಡಿಕೆಗಳು: 1. ಶಾಲಾವರಣವನ್ನು ಯಾರು ಪ್ರವೇಶಿಸಿದಂತೆ ಎತ್ತರವಾದ ಕಂಪೌಂಡ್ ಗೋಡೆಯನ್ನು ತಂತಿ ಬೇಲೆಯೊಂದಿಗೆ ನಿರ್ಮಿಸಿ ಕೊಡುವುದು ಮತ್ತು ಸುಸಜ್ಜಿತ ಗೇಟ್ ಅಳವಡಿಸುವುದು. 2. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಮೂತ್ರಾಲಯಗಳನ್ನು ನಿರ್ಮಿಸಿಕೊಡುವುದು. 3. ಇಲ್ಲಿನ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿದ್ದು, ಈ ಗ್ರಾಮದ ಫ್ಲೋರೈಡ್ ಅಂಶ ಬಹಳ ಅದ. ಅದಕ್ಕೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಅಥವಾ ಗ್ರಾಮ 2 ಕಡೆಗೆ ಮಾಡಿದ್ರು ನಡೆಯುತ್ತಾ. ಶುದ್ಧ ಕುಡಿಯುವ ನೀರಿನ ಘಟಕ ಈಗಾಗಲೇ ಅವ್ರು ನಮ್ಮ ಗದ್ದೆನ ಕೇರು ಹೇಳಿದಂಗೆ ಅದು ಅದಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿಕೊಡ್ಬೇಕು. ಉತ್ಸಾಹದ ಕಲಿಕೆಗೆ ಅನುಕೂಲಿಸಲು ನಮ್ಮ ಶಾಲೆಗೆ ಇಂಟರ್ನೆಟ್ ಆಕ್ಟಿವ್ ಡಿಜಿಟಲ್ ಬೋರ್ಡ್ ಅನ್ನು ಪೂರೈಸಲು ವಿನಂತಿಸಿಕೊಳ್ಳುತ್ತೇನೆ. ಶಿಥಿಲಗೊಂಡಿರುವ 2 ಕೋಣೆಗಳನ್ನು ಡೆಮಾಲಿಶ್ ಮಾಡಿ ಶಾಲಾ ಆವರಣವನ್ನು ವಿಸ್ತರಿಸುವುದು. 3 ಕೊಠಡಿ ನಮಗೆಲ್ಲ ಶಿಥಿಲಗೊಂಡವ, ಕಡೆಗೆ ಅವ್ನು ಡೆಮಾಲಿಶ್ ಮಾಡಿದ್ರೆ ಅದು ಅಲ್ಲಿ ಆವರಣಕ್ಕದ ಮಕ್ಕಳಿಗೆ ಅಡ್ಡಾಡ್ಲಿಕ್ಕೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಲಂಡನ್ ಅಲ್ಲಾದ ಸೇತುವೆಯನ್ನ ಎತ್ತರಿಸ್ಬೇಕನ್ನೋದು. ಯಾಕಂದ್ರೆ ಊರ್ ತನ ಬರ್ತೈತಿ, ಸಂಚಾರನ ಕಟ್ಟಾಗತ್ತೆ. ಬಹುಶಃ ಕಾಗದಾಗ ಆಗಿಂದ ಲಾಸ್ಟ್ ಗೌರ್ಮೆಂಟ್ದಾಗ ಏನ್ರ ಸೇತು ಆಗ್ಯಾವ ಏನತ್ರ ಅಲ್ಪೇಟ್ ಸರ್ ಹೊಲದತ್ರ ಒಂದು ಹಳ್ಳದ ಸೇತುವೆ. ಇನ್ನೊಂದು ಬೇಡ್ಕಂದ್ರ ಈರಣ್ಣನ ಗುಡಿ ತಾಲಿ ಆ ಸೇತುವೆಯನ್ನು ಎತ್ತರಿಸಿದ್ರ ಯಾತ್ರಾರ್ಥಿಗಳಿಗೆ ಬಹಳ ಅನುಕೂಲ ಆಗತ್ತೆ. ಮಳೆಗಾಲದಾಗ ಅದು ಕಟ್ ಆತಂದ್ರೆ ವೀರನ್ಗ ಮತ್ತು ಚಿತ್ತೋಡಿಗೆ ಸಂಪರ್ಕದಾಗತ್ತೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ಬೇಕು ಅಂತ ಅದೊಂದು ಬಯಕೆ ಐತಿ. ಆಮೇಲೆ ಹೋಗುವಂತ ಹೆದ್ದಾರಿ, ಅಲ್ಲಿಂದ ಆ ಮೇನ್ ಹೆದ್ದಾರಿಗೆ ಒಂದು ವೀರಭದ್ರೇಶ್ವರ ದೇವರ ಕಮಾನ್ ಅನ್ನು ಮಾಡಿ ಸುಕ್ಷೇತ್ರ ಚಿತ್ತವಾಡಿಗೆ ಸ್ವಾಗತ ಅಂತ ಹೇಳಿ ಒಂದು ತಾವಾಗಲಿ ಅಥವಾ ತಮ್ಮ ಪೂಜ್ಯ ದಿವಂಗತ ತಂದೆಯವರ ಹೆಸರಿನಲ್ಲಿ ತಾವು ವೀರಭದ್ರೇಶ್ವರನ ಭಕ್ತರು ಮತ್ತು ಮಣಿದೇವರು, ಅದಕ್ಕೆ ಅದೊಂದು ಆಶೀರ್ವಾದ ಆಗುತ್ತೆ. ತಾವು ಒಂದು ಮಾಡಿಕೊಡ್ಬೇಕಂತ ದಯವಿಟ್ಟು ಕೇಳ್ತೇನೆ. ಅಲ್ಲ ಇದು ಆಗೈತಿ ಹಾಗೂ ಚಿತ್ತವಾಡಿಯ ವಿವಿಧ ಕಾಮಗಾರಿಯ ಇಂದಿನ ಈ ಭೂಮಿ ಪೂಜೆಯ ಸಮಾರಂಭದ ವೇದಿಕೆಯಲ್ಲಿ ಗದ್ದಿನಕಿರಿಯವರು ಹೇಳಿದ ಹಾಗೆ ನಾವು ಏನು ಚುನಾವಣೆ ಪೂರ್ವದಲ್ಲಿ ಈ ಮೂರು ಗ್ರಾಮದಲ್ಲಿ ಮಾತು ಕೊಟ್ಟಿದ್ವಿ. ನಾವು ಅಧಿಕಾರಕ್ಕೆ ಬಂದ್ರೆ ಕೆಲಸಗಳನ್ನ ಮಾಡಬಹುದು. ಗ್ರಾಮೀಣದಲ್ಲಿ ಇರುವಂತ ಅನೇಕ ಸಮಸ್ಯೆಗಳು, CC ರಸ್ತೆ, ದೇವಸ್ಥಾನ, ಶಾಲಾ ಕಟ್ಟಡ, ಕುಡಿ ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ಇವೆಲ್ಲವನ್ನ ಮಾಡ್ತೀವಿ ಅಂತೇಳಿ ನಾವು ಏನು ಭರವಸೆಯನ್ನ ಕೊಟ್ಟಿದ್ವಿ. ಆ ರೀತಿಯಲ್ಲಿ ಇವತ್ತು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಚಿತ್ತವಾಡಿ ಗ್ರಾಮಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಮತ್ತು ನಮ್ಮ ವೀರಾಪುರಕ್ಕೆ ಸುಮಾರು 60 ಲಕ್ಷ ರೂಪಾಯಿ CC ರಸ್ತೆ, ಅದೇ ರೀತಿ ಸುಮಾರು 70 ಲಕ್ಷ ರೂಪಾಯಿ ಚಿಕ್ಕಬಾದವಾಡಿಗೆ ಅಲ್ಲಿ CC ರಸ್ತೆ, ಮುಖ್ಯ ಏನು ರಸ್ತೆ ಕೂಡ
ಡಾಂಬರೀಕರಣ ಆಗೋದ್ರ ಬಗ್ಗೆ ಈಗಾಗಲೇ ನಾವು ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ. ದಿವಸದಿಂದ ಈ ಕಾಮಗಾರಿ ಆಗಿರಲಿಲ್ಲ. ಯಾಕಂದ್ರೆ ತಾವೆಲ್ಲ ಬಹುದಿನದಿಂದ ಬೇಡಿಕೆ ಇಟ್ಟಿದ್ವಿ. ಯಾಕಂದ್ರೆ ಈ ರಸ್ತೆಯನ್ನು ಕೂಡ ಚಿತ್ತವಾಡಿಗಿಂತ ಹುಡುಗನ ರಸ್ತೆಯನ್ನು ಕೂಡ ನನ್ನ ಅವಧಿಯಲ್ಲೇ ಹಿಂದೆ ನಾನು ಪೂಜೆ ಮಾಡಿ ಹೋಗಿದ್ದೆ. ಮುಂದೆ ಬಂದು ಮತ್ತೆ ಪೂಜೆ ಮಾಡಿ ಮತ್ತೆ ಚಾಲೂ ಮಾಡಿದ್ರು ಅವರು. ಆದ್ರೆ ಅನುದಾನ ಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಆ ಅನುದಾನವನ್ನು ನೀಡಿದ್ರು ಈ ಮುಖ್ಯ ರಸ್ತೆಗೆ. ಅದ್ರ ಜೊತೆಗೆ ನಾ ಬ್ರಿಡ್ಜ್ನು ಹಾಕಿದ್ದೆ, 4 ಬ್ರಿಡ್ಜ್ಗಳನ್ನು ಕೂಡ ಹಾಕಿದ್ದೆ. ಇಲ್ಲಿ ಏನು ಬಹಳಷ್ಟು ಅವಶ್ಯಕತೆ ಅದಾವ ಬ್ರಿಡ್ಜ್. ಆ ಬ್ರಿಡ್ಜ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಆ ಇಲಾಖೆಯಲ್ಲೇ ಸ್ವಲ್ಪ ಹಿಂದಿನ ಆಡಳಿತ ಮಾಡುವಂತ ಇಲ್ಲಿ ಸರ್ಕಾರ ಇರ್ಬೋದು, ಶಾಸಕರು ಆ ಒಂದು ಕಾಮಗಾರಿಯನ್ನ ಇವತ್ತು ರದ್ದು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನನ್ನ ಗಮನಕ್ಕಿದೆ, ತಮ್ಮ ಗಮನಕ್ಕೂ ಕೂಡ ಇರುವಂಥದ್ದು. ಈ ಸೇತುವೆಗಳನ್ನ ಈಗಾಗಲೇ ನಾನು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದೀನಿ. ನಮ್ಮ KRDCL ಅಲ್ಲಿ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ ಬ್ರಿಡ್ಜ್ ಅನ್ನು ಅಷ್ಟೇ ಮಾಡುವುದು. ಆ ಬ್ರಿಡ್ಜ್ ಅಲ್ಲಿ ನಾನು ಈಗಾಗಲೇ ಶಿಫಾರಸನ್ನು ಮಾಡಿದ್ದೀನಿ. ಅದು ಕೂಡ ಈ 3 ಏನು ಸೇತುವೆಗಳು ಕೂಡ ಶೀಘ್ರದಲ್ಲೇ ಮಂಜೂರಾತಿ ಆಗ್ತಾವೆ. 3 ಬ್ರಿಡ್ಜ್ ಅನ್ನ ಈ ಅವಧಿಯಲ್ಲಿ ನಾನು ಮಾಡಿಕೊಡ್ತೀನಿ ಅನ್ನೊಂದು ಭರವಸೆಯನ್ನು ತಮಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳ ದಿವಸದಿಂದ ತೊಂದರೆ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಶಿಕ್ಷಕರು ಬಸವರಾಜ ಗೌಡರವರು ಏನಿದೆ ಬಹಳ ವರ್ಷದಿಂದ ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇವತ್ತು ಅವರ ಬೇಡಿಕೆ ಕೂಡ ಇದೆ, ಶಾಲಾ ಕಾಂಪೌಂಡ್ ಆಗಬೇಕು, ಶಾಲಾ ಕೊಠಡಿಗಳು ಈಗಾಗಲೇ ಬಹಳಷ್ಟು ಹಳೆ ಕಟ್ಟಡಗಳಿದಾವೆ, ಅವನ್ನ ಹೊಸ ಕಟ್ಟಡಗಳನ್ನು ಮಾಡಿಕೊಡ್ಬೇಕು ಅನ್ನೋದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕಳೆದ ವರ್ಷ ನಾವು ಶಾಸಕರಾದ ತಕ್ಷಣ ಪ್ರತಿಯೊಬ್ಬ ಶಾಸಕನಿಗೆ 25 ಕೋಟಿ ಅನುದಾನವನ್ನು ಕೊಟ್ಟರು. ಆ 25 ಕೋಟಿಯಲ್ಲೇ ಇವತ್ತು 2.5 ಕೋಟಿ ಅನುದಾನವನ್ನು ನಿಮ್ಮ ಚಿತ್ತವಾಡಿಗೆ 1.5 ಕೋಟಿ, ವೀರಾಪುರ್ಗೆ ಇಲ್ಲಿ ಕೊಟ್ಟಿದ್ದೀವಿ. ಕಾಮಗಾರಿ ನಮ್ಮ ತಾಲೂಕಿನಲ್ಲಿ ನಡೆದು ಬರ್ತಾ ಇದೆ. ಇವತ್ತೇನು ಶಾಲೆಗೂ ಕೂಡ 5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಶಾಲೆ ರಿಪೇರಿಗೆ, ಶಾಲಾ ಹೊಸ ಕಟ್ಟಡಕ್ಕೆ ನಾನು ಅದೇ 25 ಕೋಟಿಯಲ್ಲಿ 5 ಕೋಟಿ ರೂಪಾಯಿ, ಅದು ಕೂಡ ಟೆಂಡರ್ ಹಂತದಲ್ಲಿದೆ. ಬಹುತೇಕ ಚಿತ್ತವಾಡಿಗೆ ಶಾಲೆ ಕೂಡ ಇರಬೇಕು. ಅದನ್ನ ನೋಡ್ರಿ, ಇವ್ರ ಬೇಡಿಕೆ ಕಾಂಪೌಂಡ್ ಇದೆ. ನಮ್ಮ ಜಿಲ್ಲಾ ಪಂಚಾಯತಿ ಅಭಿಯಂತರು ಇಲ್ಲೇ ಇದ್ದಾರೆ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೂಡ ಇಲ್ಲೇ ಇದ್ದಾರೆ. ಪಂಚಾಯತಿಯಲ್ಲಿ ನೀವು ಈ ಕೆಲಸಗಳನ್ನು ತಗೋಬಹುದು. ಏನು ಅಧ್ಯಕ್ಷ ಹಾಕೊಂಡಿದ್ದೀರಾ? ಕಾಂಪೌಂಡು ಮತ್ತೆ ಅದನ್ನು ತಕ್ಷಣ ಚಾಲೂ ಮಾಡಿ ಆ ಪಂಚಾಯತಿ ಅಭಿವೃದ್ಧಿ ಅದರಲ್ಲಿ ಅದನ್ನು ಮುಗಿಸ್ಕೊಡುವಂತ ಕೆಲಸ ಮಾಡ್ತಾರೆ ಅನ್ನೊಂದು ಮಾತನ್ನು ಕೂಡ ಹೇಳ್ತಾ, ಇವತ್ತು ತಾವು ಅನೇಕ ಬೇಡಿಕೆಗಳನ್ನ ನಮ್ಮ ವಿಜಯ ಮಹೇಶ್ ಗದ್ದನಕೇರಿ ಅವರು ಇಟ್ಟಿದ್ದಾರೆ. ಬಹುತೇಕ ವೀರಣ್ಣನ ದ್ವಾರ ಬಾಕಲ ಅಲ್ಲಿ ರಸ್ತೆ, ಬ್ರಿಡ್ಜ್ ಕಂಬ, ಈಗಾಗಲೇ ನಿಮ್ಮ ಊರಿಗೆ ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಂಜೂರಾತಿ ಆಗಿದೆ. ಕೆಲವೇ ದಿನಗಳಲ್ಲಿ ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗುತ್ತೆ. ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಲೇ ಆಗಿದೆ. ನಮ್ಮ AC ಕಾಲನಿಯಲ್ಲಿ CC ರಸ್ತೆ ಕೂಡ ಹಾಕಿದ್ದೀವಿ. ಈಗ ಅದು ಮಂಜೂರಾತಿ ಆಗಿ ಬರಬೇಕು. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ CC ರಸ್ತೆನ ನಿಮ್ಮ ಒಂದಿಷ್ಟು ಅನುದಾನ ನೋಡ್ಕೊಂಡು ಬಾ, ಅದನ್ನ ಬಯಲುಸೀಮೆ ಅಭಿವೃದ್ಧಿ ಒಳಗೆ ಇಟ್ಕೊಂಡು ಕೊಟ್ಟರೆ 3 ಲಕ್ಷ ಕೊಟ್ರ ಅಂತಾರೆ. ಈಗ ಬಯಲುಸೀಮೆ ಅಭಿವೃದ್ಧಿ ಒಳಗೆ ತಾವು ಅದನ್ನ ನೋಡ್ಕೊಂಡು ಈ ಪತ್ರವನ್ನ ಕೊಡ್ತೀನಿ. ಇದನ್ನ ನೋಡ್ಕೊಂಡು ಅವ್ನ ಎಸ್ಟಿಮೇಟ್ ಮಾಡ್ರಿ. ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿ ಎಲ್ಲಾದ್ರೂ ಕೊಟ್ಟು ಅವನು ಕೂಡ ಮಂಜೂರಾತಿಯನ್ನು ಮಾಡಿಸಿ ಕಾಮಗಾರಿಯನ್ನ ಪೂರ್ಣಗೊಳಿಸಿಕೊಡ್ತೀವಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ತಾವೆಲ್ಲ ಈ ಒಂದು ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರಿ. ತಮ್ಮ ಸಹಕಾರ ಬಹಳ ಅಗತ್ಯ. ಯಾಕಂದ್ರೆ ಗ್ರಾಮದಲ್ಲಿ CC ರಸ್ತೆ ಆಗ್ಬೇಕು ಅಂದ್ರೆ ನೀವೆಲ್ಲ ಗ್ರಾಮಸ್ಥರು ಸಹಕಾರ ಕೊಡ್ಬೇಕು. ಅವಾಗ ಒಳ್ಳೆ ಕೆಲಸಗಳಾಗ್ತಾವ. ಆ ರಸ್ತೆ ಬದಿಗೆ ಡ್ರೈನ್ ಮಾಡುವಂತ ಸಂದರ್ಭದಲ್ಲಿ ಇರ್ಬೋದು, ಅಲ್ಲಿ ಒತ್ತುವರಿ ಆಗಿರ್ತಾವ. ನೀವು ಒತ್ತುವರಿ ಕಟ್ಟಿ ತೆಗೆಯೋದಿಲ್ಲ, ನಾನು ತೆಗೆದಿರ್ತೀನಿ, ಮನೆ ಮುಂದೆ ತೆಗೆಯೋದಿಲ್ಲ ಅಂದ್ರೆ ಕೆಲಸಗಳು ಸರಿ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೋತೀನಿ, ನಾವೆಲ್ಲರೂ ಸಹಕಾರ ಮಾಡ್ರಿ. ಅವ್ರು ಏನೇ ಕೆಲಸಗಳಿದ್ರು ಕೂಡ ಒಂದು ಚಾಚು ಚುಕ್ಕದ ಕೆಲಸಗಳನ್ನ ನಮ್ಮ ಇಂಜಿನಿಯರು ಮತ್ತು ನಮ್ಮ ಗುತ್ತಿಗೆದಾರರಾದಂಥ ರಮೇಶ್ ವರ್ಮಾ ಅವರು ಅವನ ನಿಭಾಯಿಸ್ತಾರೆ. ಶುದ್ಧ ಕುಡಿಯುವ ಘಟಕ ನಮ್ಮ ವೀರಂಗೌಡರು ಹೇಳಿದ್ರು ಮತ್ತೆ ಬಿಟ್ಟಿರ್ತಾರೆ. ಶುದ್ಧ ಕುಡಿಯುವ ಘಟಕವನ್ನ ಖಂಡಿತವಾಗಿ ನಾನು ಈ DMF ಫಂಡ್ ಅಲ್ಲಿ ಮಂಜೂರು ಮಾಡ್ತೀನಿ. ಆಗ್ಬೋದಾ? ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ಕಡೆ ಬಾಯನ್ನ ಹೊಡಿತಾರೆ ಮೀಡಿಯಾದವ್ರು.
ಕಿತ್ತೋದ್ರ ಅದಕ್ಕೊಂದು ಅವಧಿ ಕಿತ್ತೋದ್ರ ಮಾಡಕ್ಕೆ ಅದ್ರಾಗ ಇದು ಹಾಳಾಗಿತ್ತು.